ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ತುಂಬ ಮುಖ್ಯವಾದ ದಿನ ಏನಂತ ಎಲ್ರಿಗೂ ಗೊತ್ತು ಸ್ನೇಹಿತರೆ. ಕಾರ್ಮಿಕ ದಿನರ ಎಲ್ಲರಿಗೂ ಶುಭಾಶಯಗಳು. ಹ್ಯಾಪಿ ವರ್ಕರ್ಸ್ ಡೇ. ಓಕೆ ಸ್ನೇಹಿತರೆ, ಎಲ್ಲರೂ ಊಟ ಮಾಡಿದ್ರೆ ಇವತ್ತು ಬ್ಯುಸಿ ಇರ್ತೀರ, ಎಲ್ಲರೂ ಒಳಗಡೆ ಹೋಗಿರ್ತೀರ, ರಜಾ ಅಲ್ವಾ? ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡೋಣ. ಇವತ್ತು ಈ ಪ್ಲ್ಯಾಂಟ್ ಬಗ್ಗೆ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಬ್ಯೂಟಿಫುಲ್ ಗ್ರಾಸ್ ಸ್ನೇಹಿತರೆ, ಅಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ನೇಚರೇ ಏನು ಸ್ನೇಹಿತರೆ, ನೇಚರೇ ನಮ್ಮ ಮನೆ ಹತ್ರ ಬಂದಂಗಿದೆ ನೋಡಿ ಸ್ನೇಹಿತರೆ. ಮತ್ತು ಬ್ಯೂಟಿ ನೋಡಿ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ ಸ್ನೇಹಿತರೆ? ಇದು ಪೆನಾಸೆಟಮ್ ಗ್ರಾಸ್ ಸ್ನೇಹಿತರೆ, ಫೌಂಟನ್ ಗ್ರಾಸ್, ಚೈನೀಸ್ ಗ್ರಾಸ್ ಅಂತ ಕರೀತಾರೆ. ಆಮೇಲೆ ಫಾಕ್ಸ್ ಸ್ಟೈಲ್ ಫೌಂಟನ್ ಗ್ರಾಸ್ ಅಂತ ಕರೀತಾರೆ. ಇದರ ನೇಟಿವ್ ಸ್ನೇಹಿತರೆ ಏಷ್ಯಾ ಆ್ಯಂಡ್ ಆಸ್ಟ್ರೇಲಿಯಾ ಸ್ನೇಹಿತರೆ. ಪೆರಿನಿಯಲ್ ಗ್ರಾಸ್ ಸ್ನೇಹಿತರೆ. ಇದರ ಫ್ಯಾಮಿಲಿ PCI ಫ್ಯಾಮಿಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ನಾವು ಮನೆ ಹತ್ರ ಸ್ನೇಹಿತರೆ ಗಾರ್ಡನಲ್ಲಿ ಯೂಸ್ ಮಾಡ್ಕೊಬೋದು. ಇದು ನೀವು ಈ ಬಾರ್ಡರ್ ಗ್ರಾಸ್ ಆಗಿ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಬಾರ್ಡರ್ ಪ್ಲಾಂಟ್ ಅಂತ ಇಡ್ತಾರಲ್ವ. ಇವಾಗ ನೋಡಿ, ಒಂದು ಯಾವುದಾದ್ರೂ ನೀವು ಗಾರ್ಡನ್ ಸ್ಟಾರ್ಟ್ ಮಾಡ್ತೀರಾ, ನೀವು ಮನೆ ಕಟ್ಟಿದ್ರೆ ಯಾವುದಾದ್ರೂ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅಂತ ನೋಡಿ ಸ್ನೇಹಿತರೆ. ನಿಮ್ಗೊಂದು ಐಡಿಯಾ ನೋಡಿ. ಇದು ಕೂಡ ನೀವು ಯೂಸ್ ಮಾಡೋದು ಬಾರ್ಡರ್ ಪ್ಲಾಂಟಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಸೆಂಟ್ರಲ್ ಬೇರೆ ಗಿಡ, ಇದು ಸ್ವಲ್ಪ ಸೆಂಟ್ರಲ್ಲಿ ಯೂಸ್ ಮಾಡಿದ್ರೆ ಇನ್ನೂ ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ. ನಾನು ಇದನ್ನು ನಿಮಗೆ ನರ್ಸರಿಯಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಒಂದೆರಡು ತೊಗೊಂಡೆ ಸ್ನೇಹಿತರೆ. ಇದು ನಾನು ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ ಅನಿಸುತ್ತೆ ಸ್ನೇಹಿತರೆ. ಇದು ತುಂಬ ಹೋದ ವರ್ಷದಲ್ಲೂ ಹಾಕಿದ್ದೀನಿ ನಂಗೆ ತುಂಬ ಇಷ್ಟ ಆಯಿತು. ಇದು ಒಂದು ನಾನು 2 ತೊಗೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ನಮ್ಮ ಗಾರ್ಡನ್ಗೆ ಇದು ಅಂದ ಕೊಡುತ್ತೆ ಸ್ನೇಹಿತರೆ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ನೋಡಿ. ಇದು ಬರ್ಡ್ಸು, ಪಕ್ಷಿಗಳಿಗೆಲ್ಲ ಇದು ಇಷ್ಟ ಆಗುತ್ತೆ ಸ್ನೇಹಿತರೆ. ನೋಡಿ, ಇದಕ್ಕೆ ಯಾವ ಥರ ಕೇರ್ ಅಂದರೆ, ಇದು ನಾವು ತೊಗೊಂಡ್ರೆ ಕೂಡ ಇದು ಚಿಕ್ಕ ಪಾಟಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಯಾಕಂದರೆ ಇದು ಗುಂಪಾಗಿ ಇಟ್ಟಿರೋದ್ರಿಂದ ಈ ಥರ ಕಾಣಿಸುತ್ತೆ. ಇದು ನಾವು 2 ತೊಗೊಂಡ್ರೂ ಕೂಡ ಒಂದೇ ಪಾಟಲ್ಲಿ, ಸ್ವಲ್ಪ ಅಗಲವಾಗಿರೋ ಪಾಟು, ಒಂದು 20 ಇಂಚ್ ಪಾಟಲ್ಲಿ ಹಾಕಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಇದು ದೊಡ್ಡದಾಗುತ್ತೆ. ಇದಕ್ಕೆ ಸ್ವಲ್ಪ ಸ್ಪೇಸ್ ತುಂಬ ಬೇಕು ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಆರಾಮಾಗಿ ಬೆಳೆಯುತ್ತೆ. ಇದಕ್ಕೆ ನೀರು ಒಂದು 3 ದಿನಕ್ಕೆ 4 ದಿನಕ್ಕೆ ಹಾಕಿ ಸ್ನೇಹಿತರೆ. ಯಾಕಂದರೆ ನೀರು ಹಾಕ್ತಿದ್ರೂ ಇದು ಒಣಗುತ್ತೆ. ಇದಕ್ಕೆ ಯಾವಾಗಲೂ ಸ್ವಲ್ಪ ನೀರು ಇರಬೇಕು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಆಮೇಲೆ ಮಣ್ಣು, ಇದಕ್ಕೆ ನಾರ್ಮಲ್ ಮಣ್ಣು 1%, ಗಾರ್ಡನ್ ಮಣ್ಣು, ಕಂಪೋಸ್ಟ್ ಸ್ವಲ್ಪ, ಕೋಕೋಪೀಟ್ ಹಾಕಿದ್ರೂ ಹಾಕ್ಬೋದು, ಇಲ್ದಿದ್ರೆ ಪರವಾಗಿಲ್ಲ ಸ್ನೇಹಿತರೆ. ನೀವು ಗಾರ್ಡನ್ ಮಣ್ಣು, ಕಂಪೋಸ್ಟ್ ಸ್ವಲ್ಪ ಯೂಸ್ ಮಾಡಿ ನೀವು ಇದು ಹಾಕ್ಕೊಂಡ್ರೆ ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಇದಕ್ಕೆ ನಾರ್ಮಲ್ ಬಿಸಿಲಿದ್ರೂ ಪರವಾಗಿಲ್ಲ ಸ್ನೇಹಿತರೆ. ಇವ್ರು ಬಿಸಿಲಲ್ಲೇ ಇಟ್ಟಿದ್ದಾರೆ. ಇದು ನಾರ್ಮಲ್ ಬಿಸಿಲಿದ್ರೂ ಪರವಾಗಿಲ್ಲ, ಇಲ್ದಿದ್ರೆ ಓಕೆ. ನೀವು ಮರದ ಕೆಳಗಡೆ ಇರೋದಿದ್ರೂ ಓಕೆ. ಯಾವ ಥರ ಇದ್ರೂ ಇದು ಬೆಳೆಯುತ್ತೆ. ಬಿಸಿಲಿದ್ರೂ ಪರವಾಗಿಲ್ಲ, ಒಂದು 7-8 ಅವರ್ ಬಿಸಿಲಿದ್ರೂ ಇದು ಆರಾಮಾಗಿ ಬರುತ್ತೆ ಸ್ನೇಹಿತರೆ. ಇದರಲ್ಲೇ ತುಂಬ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ. ಇದರಲ್ಲಿ ಸುಮಾರು 100-200 ವೆರೈಟಿ ಗ್ರಾಸ್ ವೆರೈಟಿ ಇದೆ ಸ್ನೇಹಿತರೆ. ಇದು ಒಂಥರ, ಅದು ಇನ್ನೂ ಸುಮಾರು ವೆರೈಟಿ ಇದೆ ಸ್ನೇಹಿತರೆ. ಈ ಥರ ಡಿಫ್ರೆಂಟ್ ಗ್ರಾಸಸ್ ವೆರೈಟಿ ಇದೆ. ಆದರೆ ಈ ನರ್ಸರಿಗಳಲ್ಲಿ ರೇರು ಸಿಗೋದು ಇದು. ನಿಮ್ಮ ನರ್ಸರಿಗಳಲ್ಲಿ ಸಿಕ್ಕಿದ್ರೆ ಈ ಥರ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಗಾರ್ಡನಲ್ಲಿ ಇಟ್ಟರೂ ಚೆನ್ನಾಗಿರುತ್ತೆ. ಯಾರಾದರೂ ಕೇಳ್ತಾರೆ, ಇದೇನು ಡಿಫ್ರೆಂಟಾಗಿದೆ, ಇದೇನಿದು ಅಂತ ಕೂಡ ಕೇಳ್ತಾರೆ ಸ್ನೇಹಿತರೆ. ಆ ಥರ ನಾವು ಡಿಫ್ರೆಂಟಾಗಿರೋ ಪ್ಲ್ಯಾಂಟ್ಗಳನ್ನ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ನೀವು ಗಾರ್ಡನಿಗೆ. ಓಕೆನಾ ಸ್ನೇಹಿತರೆ? ಇದು ಎಷ್ಟು ಅಂದರೆ ಸ್ನೇಹಿತರೆ, ಇದು 70 ಹೇಳ್ತಾರೆ ಚಿಕ್ಕ ಪ್ಲ್ಯಾಂಟ್. ಇದರಲ್ಲೇ ದೊಡ್ಡದು ಇದೆ, 500-600 ಹೇಳ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.